ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವಾಗ ನಾವು ಎಲ್ಲ ಕಡೆ ಕೇಳ್ತಾ ಇದ್ದೇವೆ, ಎ ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯಲ್ಲೂ ಎಂಟರ್ ಆಗಿದೆ. SAP ಇಂಡಸ್ಟ್ರಿಯಲ್ಲೂ ಬಂದಿದೆಯಾ ಅನ್ನುವಂಥದ್ದು. ಡೆಫಿನೆಟ್ ಆಗಿ SAP ಇಂಡಸ್ಟ್ರಿಯಲ್ಲಿ ಬಂದಿದೆ. ಸೊ ಬಟ್ SAP ಅನ್ನುವಂಥದ್ದು ಯಾವಾಗಲೂ ಇವಾಲ್ವ್ ಆಗುವಂತ ಒಂದು ಕಂಪನಿ ಆಗುತ್ತೆ. ಸೊ ಹೊಸ ಹೊಸ ಟೆಕ್ನಾಲಜಿಗಳನ್ನ ಬಳಸುತ್ತೆ. ಇರ್ಬೋದು, ಕ್ಲೌಡ್, ಅನಾಲಿಟಿಕ್ಸ್, ಈ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಅದು ಇವಾಲ್ವ್ ಆಗ್ತಾನೆ ಹೋಗುತ್ತೆ. ಸೊ ಕರೆಂಟ್ಲಿ 2026 ಇಂದ 2030 ತನಕ ಬೇಡಿಕೆಯಲ್ಲಿ ಇರಬಹುದಾದಂತಹ ಟಾಪ್ 5 SAP ಮಾಡ್ಯೂಲ್ಗಳು ಯಾವುದಕ್ಕೆ ಜಾಸ್ತಿ ಆದ ಒಂದು ಡಿಮ್ಯಾಂಡ್ ಇದೆ, ಯಾವ ಮಾಡ್ಯೂಲ್ ಕಲ್ತ್ರೆ ಒಳ್ಳೆದಾದ ಒಂದು ಸ್ಯಾಲರಿ ಪ್ಯಾಕೇಜ್ ಸಿಗುತ್ತೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ. ಅದರಲ್ಲೂ ಕೊನೆಯದಾಗಿ ಬೋನಸ್ ಒಂದು ಮಾಡ್ಯೂಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ. ಸೊ ಆದ್ರಿಂದ ಕೊನೆ ತನಕ ನಮ್ ಜೊತೆ ಇರಿ. ನಂಬರ್ 5 SAP ಮಾಡ್ಯೂಲ್ ಬಂದ್ಬಿಟ್ಟು ಸಕ್ಸಸ್ ಫ್ಯಾಕ್ಟರ್. SAP ಸಕ್ಸಸ್ ಫ್ಯಾಕ್ಟರ್ ಅನ್ನುವಂಥದ್ದು HR ನ ಒಂದು ಕ್ಲೌಡ್ ಬೇಸ್ಡ್ ಮಾಡ್ಯೂಲ್ ಆಗಿದೆ. ಸೊ ಯಾವುದೇ ಒಂದು ಕಂಪನಿ ಇರ್ಬೋದು, ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. SAP ಅಲ್ಲಿ ಸಕ್ಸಸ್ ಫ್ಯಾಕ್ಟರ್ ಅನ್ನುವಂತಹ ಮಾಡ್ಯೂಲ್ ಅನ್ನು ಬಳಸ್ಕೊಂಡು HRsಗಳು ಹೈರಿಂಗ್, ಪೇರೋಲ್ ಮ್ಯಾನೇಜ್ಮೆಂಟ್, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್, ಟ್ರೈನಿಂಗ್, ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್, ಇದನ್ನೆಲ್ಲ ಸಕ್ಸಸ್ ಫ್ಯಾಕ್ಟರ್ ಈ ಒಂದು ಮಾಡ್ಯೂಲ್ ಅನ್ನು ಬಳಸ್ಕೊಂಡು ಮಾಡ್ತಾರೆ. ನ ಯೂಸ್ ಮಾಡಿಕೊಂಡು ರೆಸ್ಯೂಮೆ ಸ್ಕ್ರೀನಿಂಗ್ ಆಗುತ್ತೆ, ಟ್ಯಾಲೆಂಟ್ ಅನಾಲಿಟಿಕ್ಸ್ ಆಗುತ್ತೆ, ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಪ್ರಿಡಿಕ್ಷನ್ ಅನ್ನು ಮಾಡ್ತಾರೆ, ವರ್ಕ್ ಫೋರ್ಸ್ ಪ್ಲಾನಿಂಗ್ ಅನ್ನು ಮಾಡ್ತಾರೆ. ಸೊ ಈ ಎಲ್ಲ ಅಡ್ವಾಂಟೇಜಸ್ ಗಳಿಂದ HR ಗಳ ಕೆಲಸ ಏನಾಗುತ್ತೆ, ತುಂಬಾ ಈಸಿ ಆಗ್ತಾ ಇದೆ. ಮೇಜರ್ ಆಗಿ ಗ್ಲೋಬಲ್ ಕಂಪನೀಸ್ಗಳು, MNC ಕಂಪನೀಸ್ಗಳು SAP ಸಕ್ಸಸ್ ಫ್ಯಾಕ್ಟರ್ ಪ್ರೊಫೆಷನಲ್ಸ್ ಗಳನ್ನ ಹುಡುಕ್ತಾ ಇದ್ದಾರೆ. ಇಲ್ಲಿ ತುಂಬಾ ಓಪನಿಂಗ್ಸ್ ಇದೆ, ತುಂಬಾ ಡಿಮ್ಯಾಂಡ್ ಇದೆ. ಸೊ ಆದ್ರಿಂದ ನೀವು ಮ್ಯಾನೇಜ್ಮೆಂಟ್, MBA ಆರ್ ಎಲ್ಸ್ HR ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ ಅಂತ ಆದ್ರೆ ನೀವು SAP ಅಲ್ಲಿ ಸಕ್ಸಸ್ ಫ್ಯಾಕ್ಟರ್ ಈ ಒಂದು ಮಾಡ್ಯೂಲ್ ಅನ್ನು ನೀವು ಮಾಡಬಹುದಾಗಿದೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ ಇರುವಂತಹ SAP ಹೈ ಡಿಮ್ಯಾಂಡ್ ಮಾಡ್ಯೂಲ್ ಬಂದ್ಬಿಟ್ಟು SAP ಅರಿಬಾ. ಸೊ SAP ಅರಿಬಾ ಅನ್ನುವಂಥದ್ದು ಪ್ರೊಕ್ಯೂರ್ಮೆಂಟ್ ಮತ್ತೆ ಪರ್ಚೇಸಿಂಗ್ ಹ್ಯಾಂಡಲ್ ಮಾಡುವಂತ ಒಂದು SAP ಮಾಡ್ಯೂಲ್ ಆಗಿದೆ. ಸೊ ದೊಡ್ಡ ದೊಡ್ಡ ಕಂಪನೀಸ್ಗಳು ಮೇಜರ್ ಆಗಿ SAP ಅರಿಬಾ ಮಾಡ್ಯೂಲ್ ಅನ್ನು ಸ್ಮಾರ್ಟ್ ಸಪ್ಲೈ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ, ಕಾಸ್ಟ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ, ರಿಸ್ಕ್ ಅನಾಲಿಸಿಸ್ ಮತ್ತೆ ಕಾಂಪ್ಲಿಯನ್ಸ್ ಮಾನಿಟರಿಂಗ್ ಅನ್ನು ಮಾಡಲಿಕ್ಕೆ ಈ ಒಂದು ಮಾಡ್ಯೂಲ್ ಅನ್ನು ಬಳಸ್ತಾ ಇದ್ದಾರೆ. ಸೊ AI ಪವರ್ಡ್ ಸಪ್ಲೈ ರಿಸ್ಕ್ ಅಸೆಸ್ಮೆಂಟ್ ಮತ್ತೆ ಸ್ಮಾರ್ಟ್ ಸೋರ್ಸಿಂಗ್ ಫ್ಯೂಚರ್ ಅನ್ನು ಹೊಂದಿರೋದ್ರಿಂದ SAP ಅರಿಬಾ ಮಾಡ್ಯೂಲ್ಗೆ ಗ್ಲೋಬಲಿ ತುಂಬಾ ಡಿಮ್ಯಾಂಡ್ ಇದೆ. SAP ಅರಿಬಾ ಮಾಡ್ಯೂಲ್ ಅನ್ನು ಮೇಜರ್ ಆಗಿ ಮ್ಯಾನುಫ್ಯಾಕ್ಚರಿಂಗ್, ರಿಟೇಲ್, IT, ಹೆಲ್ತ್ ಕೇರ್ ಇಂಥ ಇಂಡಸ್ಟ್ರೀಸ್ ಗಳಲ್ಲಿ ಬಳಸ್ತಾರೆ. ಸೊ ಆದ್ರಿಂದ ನೀವು ಪ್ರೊಕ್ಯೂರ್ಮೆಂಟ್, ಪರ್ಚೇಸಿಂಗ್ ಅಲ್ಲಿ ನೀವು ವರ್ಕ್ ಮಾಡಿದ್ದೀರಾ ಆರ್ಎಲ್ಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಆದ್ರೆ ನೀವು SAP ಅಲ್ಲಿ ಅರಿಬಾ ಈ ಒಂದು ಮಾಡ್ಯೂಲ್ ಅನ್ನು ಮಾಡಬಹುದಾಗಿದೆ. ನೆಕ್ಸ್ಟ್ ನಂಬರ್ 3 ಅಲ್ಲಿರುವಂತ SAP ಮಾಡ್ಯೂಲ್ ಬಂದ್ಬಿಟ್ಟು SAP IBP ಅಂಡ್ SAP ಅನಾಲಿಟಿಕ್ಸ್. SAP IBP ಬಂದ್ಬಿಟ್ಟು SAP ಇಂಟಿಗ್ರೇಟೆಡ್ ಬಿಸ್ನೆಸ್ ಪ್ಲಾನಿಂಗ್, SAP ಅನಾಲಿಟಿಕ್ಸ್ ಕ್ಲೌಡ್ ಬಂದ್ಬಿಟ್ಟು ಬಿಸ್ನೆಸ್ ಇಂಟೆಲಿಜೆನ್ಸ್ ಡ್ಯಾಶ್ ಬೋರ್ಡ್ ಪ್ಲಾಟ್ಫಾರ್ಮ್ ಅನ್ನು ಹ್ಯಾಂಡಲ್ ಮಾಡುವಂತ ಒಂದು ಮಾಡ್ಯೂಲ್ ಆಗಿದೆ. ಸೊ ಕರೆಂಟ್ಲಿ ಯಾವುದೇ ಒಂದು ಕಂಪನಿ ಇರ್ಬೋದು, ಅವರಿಗೆ ಡೇಟಾ ಅನ್ನುವಂಥದ್ದು ಒಂದು ರೀತಿ ಗೋಲ್ಡ್ ಮೈನ್ ಇದ್ದಾಗೆ. ಸೊ ಡೇಟಾವನ್ನು ಹ್ಯಾಂಡಲ್ ಮಾಡುವಂಥದ್ದು, ಆ ಡೇಟಾದಿಂದ ಯೂಸ್ಫುಲ್ ಆದ ಇನ್ಸೈಟ್ ಅನ್ನು ತೆಗೆದು ಕಂಪನಿ ಒಂದು ಡೆವಲಪ್ಮೆಂಟ್ಗೆ ಬೇಕಾಗುವಂತ ಡಿಸಿಷನ್ ಅನ್ನು ತೆಗೆದುಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಆದ್ರಿಂದ ಡೇಟಾ ಅನಾಲಿಟಿಕ್ಸ್ ಅನ್ನುವಂಥದ್ದು ತುಂಬಾ ಬೇಡಿಕೆಯಲ್ಲಿ ಇರುವಂತಹ ಒಂದು ಕ್ಯಾರಿಯರ್ ಅಪರ್ಚುನಿಟಿ ಆಗಿದೆ. ಸೊ ಅದೇ ರೀತಿ SAP ಅಲ್ಲಿ ಡೇಟಾ ಅನಾಲಿಟಿಕ್ಸ್ಗೂ ತುಂಬಾ ಬೇಡಿಕೆ ಇದೆ. ಸೊ SAP IBP ಮತ್ತೆ SAP ಡೇಟಾ ಅನಾಲಿಟಿಕ್ಸ್ ಕ್ಲೌಡ್ ಈ ಒಂದು ಮಾಡ್ಯೂಲ್ ಅನ್ನು ಮಾಡೋದ್ರಿಂದ ಕಂಪನೀಸ್ಗಳು ಮೇಜರ್ ಆಗಿ ಡಿಮ್ಯಾಂಡ್ ಫೋರ್ಕಾಸ್ಟಿಂಗ್ ಅನ್ನು ಮಾಡ್ತಾರೆ, ಇನ್ವೆಂಟರಿ ಪ್ಲಾನಿಂಗ್, ಸಪ್ಲೈ ಚೈನ್ ಅನ್ನು ಆಪ್ಟಿಮೈಸೇಷನ್ ಮಾಡಬಹುದು, ರಿಯಲ್ ಟೈಮ್ ರಿಪೋರ್ಟ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿ ಎಕ್ಸಿಕ್ಯೂಟಿವ್ ಡ್ಯಾಶ್ ಬೋರ್ಡ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ನ ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ನ ಮುಖಾಂತರ ಕಂಪನೀಸ್ಗಳು ಫ್ಯೂಚರ್ ಡಿಮ್ಯಾಂಡ್ ಅನ್ನು ಪ್ರೆಡಿಕ್ಟ್ ಮಾಡಬಹುದಾಗಿದೆ. ಸ್ಪ್ರೆಡ್ಶೀಟ್ ಪ್ಲಾನಿಂಗ್ ಇವಾಗ ಔಟ್ಡೇಟೆಡ್ ಪ್ರೊಸೆಸ್ ಆಗಿದೆ. ಆದ್ರಿಂದ
IBP ಮತ್ತೆ ಅನಲಿಟಿಕ್ಸ್ ಕ್ಲೌಡ್ ಈ ಒಂದು ಮಾಡ್ಯೂಲ್ಗೆ ಕರೆಂಟ್ಲಿ ತುಂಬಾ ಬೇಡಿಕೆ ಇದೆ. ಬರುವಂತ ದಿನಗಳಲ್ಲೂ ಇದರ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಪೋಸ್ ನೀವು ಡೇಟಾದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ಡೇಟಾ ಅನಲಿಟಿಕ್ಸ್ ಅಲ್ಲಿ ಕೋರ್ಸ್ ಮಾಡಿದ್ದೀರಾ, ಆರ್ ಡೇಟಾ ಅನಲಿಟಿಕಲ್ ಆಗಿ ವರ್ಕ್ ಮಾಡಿದ್ದೀರಾ ಅಂತ ಆದ್ರೆ ನೀವು SAP ಈ ಒಂದು ಮಾಡ್ಯೂಲ್ಗೆ ನೀವು ಮೂವ್ ಆಗ್ಬೋದಾಗಿದೆ. ನೆಕ್ಸ್ಟ್ ನಂಬರ್ 2 ಹೈ ಡಿಮ್ಯಾಂಡ್ ಅಲ್ಲಿರುವಂತಹ SAP ಮಾಡ್ಯೂಲ್ ಬಂದ್ಬಿಟ್ಟು SAP ಬಿಸ್ನೆಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್, SAP BTP. ಈ ಒಂದು ಮಾಡ್ಯೂಲ್ ಬಂದ್ಬಿಟ್ಟು SAP ಒಂದು ಇಕೋ ಸಿಸ್ಟಮ್ ನ ಒಂದು ಬ್ರೇನ್ ಅಂತ ಹೇಳ್ಬೋದು. ಒಂದು ಮೇಜರ್ ಟೆಕ್ನಾಲಜಿ ಡ್ರಿವನ್ ಮಾಡ್ಯೂಲ್ ಆಗಿರುತ್ತೆ. ಸೊ SAP ಇವಾಗ ಬರೀ ERP ಅಪ್ಲಿಕೇಶನ್ ಆಗಿ ಉಳಿದುಕೊಳ್ಳದೆ ಡಿಜಿಟಲ್ ಬಿಸ್ನೆಸ್ ಪ್ಲಾಟ್ಫಾರ್ಮ್ ಆಗಿ ಕನ್ವರ್ಷನ್ ಆಗ್ತಾ ಇದೆ. ಸೊ SAP ಮೇಜರ್ ಆಗಿ ಆಟೋಮೇಷನ್, AI, ಮೆಷಿನ್ ಲರ್ನಿಂಗ್, ಕ್ಲೌಡ್ ಇಂಥ ಲೇಟೆಸ್ಟ್ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ SAP ಬಿಸ್ನೆಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಈ ಒಂದು ಮಾಡ್ಯೂಲ್ಗೆ ತುಂಬಾ ಬೇಡಿಕೆ ಇದೆ. ಸೊ ಯಾರು ಇಂಜಿನಿಯರಿಂಗ್, ಕೋಡಿಂಗ್ ಈ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, IT ಪ್ಲಾಟ್ಫಾರ್ಮ್ IT ಅಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಆದ್ರೆ ನಿಮ್ಗೆ ಇದು ತುಂಬಾ ಮೋಸ್ಟ್ ಸುಟೇಬಲ್ ಮಾಡ್ಯೂಲ್ ಆಗಿರುತ್ತೆ. ಕಂಪನೀಸ್ಗಳು SAP BTP ಈ ಒಂದು ಮಾಡ್ಯೂಲ್ ಅನ್ನು ಬಳಸ್ಕೊಂಡು ಅಪ್ಲಿಕೇಶನ್ಸ್ ಗಳನ್ನ ಇಂಟಿಗ್ರೇಟ್ ಮಾಡ್ತಾರೆ. AI ಇಂಟಿಗ್ರೇಷನ್ ಆಗುತ್ತೆ, ಆಟೋಮೇಷನ್ ಮಾಡ್ಬೋದು, ಕಸ್ಟಮ್ ಡೆವಲಪ್ಮೆಂಟ್, ವರ್ಕ್ ಫ್ಲೋ ಆಟೋಮೇಷನ್, ಅನಲಿಟಿಕ್ಸ್, ಮೆಷಿನ್ ಲರ್ನಿಂಗ್ ಇದನ್ನೆಲ್ಲ ಈ ಒಂದು ಮಾಡ್ಯೂಲ್ ನ ಮುಖಾಂತರ ಮಾಡಬಹುದಾಗಿದೆ. ನೀವು IT ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀರಾ, ಟೆಕ್ನಾಲಜಿ ಡೆವಲಪ್ಮೆಂಟ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, AI ಮೆಷಿನ್ ಲರ್ನಿಂಗ್ ಅಲ್ಲಿ ಆಸಕ್ತಿ ಇದೆ ಅಂತ ಆದ್ರೆ ನೀವು ಈ ಒಂದು ಮಾಡ್ಯೂಲ್ ಅನ್ನು ಡೆಫಿನೆಟ್ ಆಗಿ ಮಾಡಬಹುದು. ಇದಕ್ಕೆ ಡೆಫಿನೆಟ್ ಆಗಿ ಫ್ಯೂಚರ್ ಅಲ್ಲಿ ಸಹ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ನಂಬರ್ 1 ಅಲ್ಲಿರುವಂತಹ ಐ ಡಿಮ್ಯಾಂಡ್ SAP ಮಾಡ್ಯೂಲ್ ಬಂದ್ಬಿಟ್ಟು SAP S4 HANA. ಸೊ SAP S4 HANA ಬಂದ್ಬಿಟ್ಟು ಕರೆಂಟ್ಲಿ SAP ಒಂದು ವರ್ಷನ್ ಆಗಿದೆ. SAP ಓಲ್ಡರ್ ವರ್ಷನ್ ಬಂದ್ಬಿಟ್ಟು SAP ECC ಆಗಿದ್ದು. ಸೊ ಕರೆಂಟ್ಲಿ ಯಾರು ECC ಓಲ್ಡರ್ ವರ್ಷನ್ ನ ಬಳಸ್ತಾ ಇದ್ದಾರೆ, ಯಾವ ಕಂಪನಿ ECC ವರ್ಷನ್ ಅನ್ನು ಬಳಸ್ತಾ ಇದ್ದಾರೆ, ಅವರು SAP S4 HANA ಲೇಟೆಸ್ಟ್ ವರ್ಷನ್ಗೆ ಮೂವ್ ಆಗ್ತಾ ಇದ್ದಾರೆ. ಸೊ SAPನು ಇವಾಗ 27 ಆರ್ ಮ್ಯಾಕ್ಸಿಮಮ್ 28 ಡೆಡ್ ಲೈನ್ ಕೊಟ್ಟಿದ್ದಾರೆ. ಯಾವ್ದೆಲ್ಲ ಕಂಪನಿ ಓಲ್ಡರ್ SAP ವರ್ಷನ್ ಬಳಸ್ತಾ ಇದ್ದಾರೆ ಅವರು HANA ವರ್ಷನ್ಗೆ ಮೂವ್ ಆಗಬೇಕು. ಸೊ SAP S4 HANA ಅನ್ನುವಂಥದ್ದು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಡ್ರಿವನ್ AI, ಕ್ಲೌಡ್, ಆಟೋಮೇಷನ್ ಇಂಪ್ಲಿಮೆಂಟ್ ಆಗಿರುವಂತಹ ಒಂದು ಅಡ್ವಾನ್ಸ್ ಮಾಡ್ಯೂಲ್ ಆಗಿದೆ. ಸೊ SAP ಕೋರ್ ಮಾಡ್ಯೂಲ್ಸ್ಗಳು ಯಾವ್ದಿದೆ, ಎಕ್ಸಾಂಪಲ್ಗೆ FICO, MM, SD, PP ಯಾವ್ದೆಲ್ಲ ಕೋರ್ ಮಾಡ್ಯೂಲ್ಸ್ಗಳಿದೆ ಅದು ಆಲ್ರೆಡಿ SAP S4 HANAಗೆ ಮೂವ್ ಆಗ್ತಾ ಇದ್ದಾರೆ, ಮೈಗ್ರೇಟ್ ಆಗ್ತಾ ಇದ್ದಾರೆ. ಸೊ ಆದ್ರಿಂದ ಕರೆಂಟ್ಲಿ ಈ ಒಂದು ಮೈಗ್ರೇಷನ್ ಪ್ರಾಸೆಸ್ ತುಂಬಾ ಫ್ಯೂರಿಯಸ್ ಆಗಿ ನಡೀತಾ ಇರೋದ್ರಿಂದ SAP S4 HANA ಕನ್ಸಲ್ಟೆಂಟ್ ಗಳಿಗೆ ತುಂಬಾ ಬೇಡಿಕೆ ಇದೆ. ಕಂಪನೀಸ್ಗಳು ಮೋರ್ ದೆನ್ 30% ಜಾಸ್ತಿ ಸ್ಯಾಲ್ರಿ ಕರೆಂಟ್ ಕನ್ಸಲ್ಟೆಂಟ್ ಏನ್ ಸಿಗ್ತಾ ಇದೆ ಅದಕ್ಕಿಂತ ಜಾಸ್ತಿ ಸ್ಯಾಲ್ರಿ ಪೇ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಎಕ್ಸ್ಪೀರಿಯನ್ಸ್ಡ್ S4 HANA ಕನ್ಸಲ್ಟೆಂಟ್ಗಳಿಗಂತೂ ತುಂಬಾ ಬೇಡಿಕೆ ಇದೆ. ಸೊ ನೀವು FICO, MM, SD, PP ಯಾವುದೇ ಒಂದು ಮಾಡ್ಯೂಲ್ ಅನ್ನು ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದ್ರೆ ಡೆಫಿನೆಟ್ ಆಗಿ ECC ವರ್ಷನ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಡೆಫಿನೆಟ್ ಆಗಿ ಅದಕ್ಕೆ ಬೇಡಿಕೆ ಹೋಗುತ್ತೆ. ಸೊ S4 HANAದಲ್ಲಿ ಡೆಫಿನೆಟ್ ಆಗಿ ನೀವು ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಟಾಪ್ 5 SAP ಮಾಡ್ಯೂಲ್ ಆಗಿದೆ. ಸೊ ನಂಬರ್ 1 ಅಲ್ಲಿರುವಂತದ್ದು SAP S4 HANA, ನಂಬರ್ 2 SAP BTP ದಟ್ ಇಸ್ ಬಿಸ್ನೆಸ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್, ನಂಬರ್ 3 ಅಲ್ಲಿರುವಂತದ್ದು SAP IBP ಇಂಟಿಗ್ರೇಟೆಡ್ ಬಿಸ್ನೆಸ್ ಪ್ಲಾನಿಂಗ್, ಅದೇ ರೀತಿ SAP ಅನಲಿಟಿಕ್ಸ್ ಕ್ಲೌಡ್, ನಂಬರ್ 4 ಅಲ್ಲಿರುವಂತದ್ದು SAP Ariba, ಅದೇ ರೀತಿ ನಂಬರ್ 5 ಅಲ್ಲಿ ಬರುವಂತದ್ದು HR ಮಾಡ್ಯೂಲ್ ಆಗಿರುವಂತಹ SAP ಸಕ್ಸಸ್ ಫ್ಯಾಕ್ಟರ್. ಸೊ ಇವಾಗ ನಾನು ಫೈನಲ್ ಆಗಿ ಒಂದು ಬೋನಸ್ ಮಾಡ್ಯೂಲ್ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ. ಸೊ ಡೆಫಿನೆಟ್ ಆಗಿ SAP ಅಲ್ಲಿ ಇನ್ನೊಂದು ಮಾಡ್ಯೂಲ್ ಇದೆ, ಅದಕ್ಕೆ ಸಹ ತುಂಬಾ ಡಿಮ್ಯಾಂಡ್ ಇದೆ. ಅದು ಬಂದ್ಬಿಟ್ಟು SAP EWM, ಎಕ್ಸ್ಟೆಂಡೆಡ್ ವೇರ್ ಹೌಸ್ ಮ್ಯಾನೇಜ್ಮೆಂಟ್. ದೊಡ್ಡ ದೊಡ್ಡ ಕಾಮರ್ಸ್ ಇಂಡಸ್ಟ್ರೀಸ್ಗಳು ಆಗಿರುವಂತಹ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಮೀಶೋ, ಯಾವುದೇ ದೊಡ್ಡ ದೊಡ್ಡ ಕಾಮರ್ಸ್ ಇಂಡಸ್ಟ್ರೀಸ್ಗಳು ಇರ್ಬೋದು, ಇಲ್ಲದಿದ್ರೆ ಕಂಪನೀಸ್ಗಳು, ಇಂಡಸ್ಟ್ರೀಸ್ಗಳು ಎಲ್ಲಿ ಅವರ ಒಂದು ವೇರ್ ಹೌಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಅವರಿಗೆ ಎಕ್ಸ್ಟೆಂಡೆಡ್ ವೇರ್ ಹೌಸ್ ಮ್ಯಾನೇಜ್ಮೆಂಟ್ ಈ ಒಂದು ಪ್ರೊಫೆಷನಲ್ಸ್ ಗಳ ತುಂಬಾ ಬೇಡಿಕೆ ಇದೆ.
ಸೊ ಕಂಪನೀಸ್ಗಳು ಮೇಜರ್ ಆಗಿ ಅವರ ಒಂದು ವೇರ್ ಹೌಸ್ ಅನ್ನು ಸ್ಮಾರ್ಟ್ ಮಾಡ್ತಾ ಇದ್ದಾರೆ, ಡಿಜಿಟಲೈಸ್ ಮಾಡ್ತಾ ಇದ್ದಾರೆ, ಆಟೋಮೇಷನ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ರೋಬೋಟಿಕ್ಸ್, ಸಪ್ಲೈ ಚೈನ್ ಡಿಜಿಟಲೈಸೇಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಸ್ಮಾರ್ಟ್ ವೇರ್ ಹೌಸ್ ಆಗಿ ಅವರು ಮೇಜರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು EWM ಈ ಒಂದು ಮಾಡೆಲ್ ಇಂದ ಪಾಸಿಬಲ್ ಆಗ್ತಾ ಇದೆ. ಲಾರ್ಜ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇರ್ಬೋದು, ಇ ಕಾಮರ್ಸ್ ಇಂಡಸ್ಟ್ರೀಸ್, ಅದೇ ರೀತಿ ರಿಟೇಲ್ ಜೈನ್ಸ್ಗಳು ಮೇಜರ್ ಆಗಿ SAP EWM ಪ್ರೊಫೆಷನಲ್ಸ್ ಗಳನ್ನ ಹುಡುಕ್ತಾ ಇದ್ದಾರೆ. ತುಂಬಾ ಬೇಡಿಕೆ ಇದೆ. ಸೊ ಟಾಪ್ 5 ಮಾಡ್ಯೂಲ್ ಜೊತೆ ನೀವು ಈ ಒಂದು ಮಾಡ್ಯೂಲ್ ಅನ್ನು ಸಹ ನೀವು ಕನ್ಸಿಡರ್ ಮಾಡಬಹುದು. ಸೊ ಫ್ರೆಂಡ್ಸ್, ಫೈನಲ್ ಕನ್ಕ್ಲೂಷನ್ ಬಂದ್ಬಿಟ್ಟು AI ಅನ್ನುವಂಥದ್ದು ಜಾಬ್ನ ತಗೊಳ್ತಾ ಇಲ್ಲ, ಬಟ್ AI ಅನ್ನು ಕಲ್ತ ಪ್ರೊಫೆಷನಲ್ಸ್ಗಳು ಡೆಫಿನೆಟ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಸೊ SAP ಯಲ್ಲೂ AI, ಕ್ಲೌಡ್, ಆಟೋಮೇಷನ್ ಇದರ ಒಂದು ಇಂಪ್ಯಾಕ್ಟ್ ಇದೆ. ಸೊ ನೀವು SAP ಯಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲ SAP ಯಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದ್ರೆ ನೀವು ಈ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಇರುವಂತಹ ಮಾಡ್ಯೂಲ್ ಅನ್ನು ನೀವು ಡೆಫಿನೆಟ್ ಆಗಿ ಕಲಿಬೇಕಾಗತ್ತೆ. ಸೊ AI ಇರ್ಬೋದು, ಹೊಸ ಟೆಕ್ನಾಲಜಿಯನ್ನು ನೀವು ಅಡಾಪ್ಟ್ ಮಾಡಬೇಕು. ಅದರ ಜೊತೆ ನೀವು ಡೆಫಿನೆಟ್ ಆಗಿ ಗ್ರೋ ಆಗ್ತೀರಾ. ಫೈನಲ್ ಆಗಿ ನಿಮ್ಗೆ ಯಾವ್ದಾದ್ರು ಮಾಡ್ಯೂಲ್ ಬಗ್ಗೆ ಡೀಟೇಲ್ ಆದ ಒಂದು ಇನ್ಫಾರ್ಮೇಶನ್ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಮತ್ತೆ ನೀವು ಯಾವ ಮಾಡ್ಯೂಲ್ ಅನ್ನು ಕಲಿಬೇಕಂತಿದ್ದೀರಾ ಅದನ್ನು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಮ್ಮಿಂದ ಯಾವುದೇ ರೀತಿಯಾದ ಒಂದು ಗೈಡೆನ್ಸ್ ಬೇಕು ಅಂತಿದ್ರೆ ಪ್ಲೀಸ್ ನಮ್ಮನ್ನು ಅಪ್ರೋಚ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಇದೇ ರೀತಿ ಕ್ಯಾರಿಯರ್ ಓರಿಯೆಂಟೆಡ್ ರಿಲೇಟೆಡ್ ವಿಡಿಯೋಸ್ ಜೊತೆ ಬರ್ತಾ ಇರ್ತಾನೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.